ಹಾಯ್ ಫ್ರೆಂಡ್ಸ್, ನಂದಿನಿ ಜಿ ಕನ್ನಡ ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನೇಲಿ ಇದ್ಕೊಂಡು ಏನು ಮಾಡ್ತೀರಾ ಅನ್ನೋರಿಗೆ, ಏನು ಕೆಲಸ ಮಾಡ್ತೀರಾ ನೀವು ಮನೇಲಿ ಇದ್ಕೊಂಡು ಮನೇಲೇ ಇರ್ತೀರಾ ಬೆಳಗ್ಗೆಯಿಂದ ಅಂತ ಹೇಳೋರಿಗೆ, ಕೆಲಸ ಮಾಡಿರೋರಿಗೆ ಗೊತ್ತಾಗಬೇಕು. ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದರೆ ನಿಮ್ಮ ಮಲಗೋವರೆಗೂ ಏನೇನು ಕೆಲಸ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ, ನಾವು ಅದನ್ನೆಲ್ಲ ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಮಾಡೋರಿಗೆ ಗೊತ್ತು ಅಲ್ವಾ. ನೋಡ್ಕೊ ಬನ್ನಿ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಸ್ನಾನ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಕ್ರೀಮ್ ಹಚ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ನಾವು ನೋಡಿ ಹಳೆ ಕಾಲದ ಥರ ಪಾಂಡ್ಸ್ ಪೌಡ್ರು, ಫೇರ್ ಆ್ಯಂಡ್ ಲವ್ಲಿ ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ. ಏನೋ ನಮಗೆ ಅದೇ ಸೆಟ್ ಆಗಿದೆ, ಪರವಾಗಿಲ್ಲ. ಯಾವ್ದು ಹಚ್ಚಿದ್ರೇನು ಏನು ಚೇಂಜ್ ಆಗಲ್ವಲ್ಲ. ಕೆಲಸ ಸ್ಟಾರ್ಟ್ ಮಾಡಿದೆ. ಮತ್ತು ಪೂಜೆ ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಪೂಜೆ ರೂಮ್ ವಾಲೆಲ್ಲ ಸ್ವಲ್ಪ ಗಂಧದ ಕಡೆ ಹಚ್ಬಿಟ್ಟು ಎಲ್ಲ ಹೊಗೆ ಹಿಡ್ದಂಗೆ ಆಗಿತ್ತು. ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಆಗಿತ್ತು. ಕ್ಲೀನ್ ಮಾಡಿ ಸ್ಕ್ರಬ್ಬಿಂಗ್ ಮಾಡಿದೆ. ಸ್ವಲ್ಪ ಸೋಪ್ ನೀರೆಲ್ಲ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಸರಿ ಕೆಲಸ ಅಂತ ಇಟ್ಕೊಂಡ್ರೆ ಸಾಕು, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಕೆಲಸ ಕೆಲಸ ಕೆಲಸ. ಮಗಳು ಏನಾದರೂ ತಿನ್ನಕ್ಕೆ ಕೊಡಮ್ಮ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಪಾಪ್ಕಾರ್ನ್ ಮಾಡೋಣ ಅಂತ ಕಿಚನಿಗೆ ಬಂದೆ. ರೆಡಿಮೇಡ್ ಪಾಪ್ಕಾರ್ನ್ ಪ್ಯಾಕ್ ಇತ್ತು, ಅದನ್ನೇ ಸ್ವಲ್ಪ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟೆ. ನೋಡಿ ಇದು ಯಾವ ಥರ ಮಾಡೋದಂದ್ಬಿಟ್ಟು ಬಾಣಲಿ ಕಾಯಕ್ಕಿಟ್ಟು ಡೈರೆಕ್ಟು ಆ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದನ್ನು ಡೈರೆಕ್ಟ್ ಬಾಣಲಿಗೆ ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು, ರೆಡಿ ಆಗುತ್ತೆ. ಪಾಪ್ಕಾರ್ನ್ ರೆಡಿ ಆಗುತ್ತೆ. ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಿ, 5 ನಿಮಿಷ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಪಟ ಅಂತ ಸೌಂಡ್ ಬಂದ ತಕ್ಷಣ ಮುಚ್ಚಬೇಕು. ಮುಚ್ಚಿಲ್ಲ ಅಂದರೆ ಎಲ್ಲ ಕಡೆ ಸಿಡಿಯುತ್ತೆ. ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಪಟ ಅಂತ ಸೌಂಡ್ ಸ್ಟಾಪ್ ಆಗಿದ್ರೆ ಅದು ಪಾಪ್ಕಾರ್ನ್ ರೆಡಿಯಾಗಿದೆ ಅಂತ ಅರ್ಥ. ಸೌಂಡ್ ನಿಂತರೆ ಪಾಪ್ಕಾರ್ನ್ ರೆಡಿ. ರೆಡಿ ಆಯಿತು. ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಕೆಲಸ ಇವತ್ತು ಅಡುಗೆನೇ ಮಾಡೋಕ್ಕಾಗ್ತಾಯಿಲ್ಲ, ಮಾಡಲ್ಲ ಅಂದ್ಕೊತೀನಿ. ಪಾಪ್ಕಾರ್ನ್ ನೋಡಿ ರೆಡಿ ಆಯ್ತು. ನಾನು ಇವಾಗ ಈ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಪುಡಿ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ ಮಕ್ಳಿಗೆ ತಿನ್ನಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ರೆಡಿಮೇಡ್ ಪಾಪ್ಕಾರ್ನ್ ರೆಡಿ ಆಯಿತು. ನೋಡಿ ನನ್ನ ಮಗಳು ತಿಂದ್ಬಿಟ್ಟು ಸೋ ಎಮ್ಮಿ ಅಂತೆ. ಸೋ ಎಮ್ಮಿ ಮಮ್ಮಿ ಅಂತಾಳೆ. ತಿನ್ನೋದು ಕಮ್ಮಿ ರೇರು. ನನ್ನ ಮಗ ಟೀ ಮಾಡ್ತೀನಿ ಮಮ್ಮಿ ಅಂತ ಹೋದ, ಟೀ ಮಾಡ್ತಾ ಇದ್ದಾನೆ. ಮಾಡ್ತಾನೆ ಒಂದೊಂದು ಸರಿ ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ಹೋಗಮ್ಮು ನಾನೇನು ಮಾಡಲ್ಲ ನಂಗಾಗಲ್ಲಮ್ಮ ಅಂತಾನೆ. ಎಲ್ಪ್ ಮಾಡ್ತಾನೆ. ಮ್ಯಾಗಿ ಅವನಿಗೇನಾದ್ರು ತಿನ್ನೋಕ್ಕೆ ಮ್ಯಾಗಿ ಏನಾದರೂ ಬೇಕಂದರೆ ಅವನೇ ರೆಡಿ ಮಾಡ್ಕೊತಾನೆ. ಆಮ್ಲೆಟ್ ಮಾಡ್ಕೊತಾನೆ, ಹಾಫ್ ಬಾಯ್ಲ್ ಮಾಡ್ಕೊತಾನೆ. ಅವ್ನು ಟೀ ಮಾಡ್ದ. ನಾನು ಅಷ್ಟೊತ್ತಿಗೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ. ಅವ್ನು ಟೀ ರೆಡಿ ಮಾಡೋಷ್ಟಕ್ಕೆ ನನ್ನ ಸ್ವಲ್ಪ ಕೆಲಸ ಆಯಿತು. ಆಮೇಲೆ ಟೀ ಎಲ್ಲ ರೆಡಿ ಆದಮೇಲೆ ಪಾಪ್ಕಾರ್ನ್ ರೆಡಿ ಮಾಡಿಟ್ಟಿದ್ದೆ. ಜೊತೆಗೆ ಕೂತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ. ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ನನ್ನ ಮಗಳಿಗೆ ಹೋಮ್ವರ್ಕ್ ಏನೂ ಇಲ್ಲ, ಹಂಗಾಗಿ ಸ್ವಲ್ಪ ಫ್ರೀ ಇದ್ದಾಳೆ. ಹೋಮ್ವರ್ಕ್ ಇದ್ದಿದ್ರೆ ಹೋಮ್ವರ್ಕ್ ಮಾಡ್ತಾಳೆ, ಇಲ್ಲ ಮಲಗ್ತಾಳೆ, ಇಲ್ಲ ಅಂದರೆ ಫ್ರೀ ಆಗಿಬಿಡ್ತಾಳೆ. ನನ್ನ ಮಗನ ಟೀ ರೆಡಿ ಆಯಿತು. ರೆಡಿ ಮಾಡಿ ಕೊಡ್ತಾನೆ. ಇವಾಗ ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ.
ಈಗ ನಾನು ಹೇಳೋ ಹಾಗೆ ಮಾಡಿದ್ರೆ ನೀವು ಭಾವನಾ ಪ್ರೀತಿನ ಉಳಿಸ್ಕೋಬಹುದು. ಹೌದಾ? ಹಾಗಾದ್ರೆ ಈ ಪ್ರಾಬ್ಲಮ್ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ಅಯ್ಯೋ, ಒಂದು ಖುಷಿ ವಿಷಯ ಏನಂದರೆ, ಈ ನಡುವೆ ನನ್ನ ಮಗ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ತಿನ್ನೋದು ಕುಡಿಯೋದು ಏನಾರು ಇದ್ದರೆ ಮಾಡ್ತಾನೆ. ಫಸ್ಟೆಲ್ಲ ಕೂರ್ತಾನೆ ಇರಲಿಲ್ಲ, ನಂಗಾಗಲ್ಲ ಅನ್ನೋನು. ಟೀ ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಫೋಟೋ ಎಲ್ಲ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡು ಆಟ ಆಡ್ತಾವಳೆ. ಹೋಮ್ವರ್ಕ್ ಏನು ಇಲ್ಲ ಅಂದ್ಬಿಟ್ಟು, ಹೋಮ್ವರ್ಕ್ ಇದ್ದರೆ ಬರೀತಾಳೆ, ಇಲ್ಲ ಸುಮ್ಮನೆ ಮಲ್ಕೊತಾಳೆ ಅಷ್ಟೇ. ನನ್ನ ಟೈಮ್ ಆಗೋಯಿತು, ಲೇಟ್ ಆಯಿತು. ಊಟ ಏನು ರೆಡಿ ಮಾಡಿರಲಿಲ್ಲ, ಅಡುಗೆನ ನಮ್ಮ ಮನೆಯವರೆಲ್ಲ ಪಾರ್ಸಲ್ ತೊಗೊಂಬಂದರು. ಲೇಟ್ ಆಯಿತು, ತಿಂದ್ಬಿಟ್ಟು ಹಂಗೆ ಮಲ್ಕೊಂಡು ಹಂಗೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಮಾಡಿ ಸ್ವಲ್ಪ ಬಾಡಿ ಹೀಟಾಗಿತ್ತು ಅಂದ್ಬಿಟ್ಟು ನೈಟು ಸಬ್ಜಾ ಬೀಜನ ಒಂದು ಚಮ್ ನೀರಿಗೆ ಒಂದು 3 ಸ್ಪೂನ್ ಹಾಕಿಬಿಟ್ಟು ನೆನೆಯಕ್ಕೆ ಹಾಕಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನ ಕುಡಿತೀನಿ ನಾನು, ಬೆಳಗ್ಗೆ ಎದ್ದು ಡೈಲಿ. ಟಿಫನಿಗೆ ದೋಸೆ ಮಾಡೋಣ ಅಂದ್ಬಿಟ್ಟು, ದೋಸೆಗೆ ಆಲೂ ಸಾಗು ಮಾಡೋಣ ಅಂದ್ಬಿಟ್ಟು ಆಲೂಗೆಡ್ಡೆನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ 4 ಮೊಟ್ಟೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಇವಾಗ ತಿನ್ನೋಕ್ಕೋಸ್ಕರ. ನಾನು ಬರೀ ಹಾಲು ಸಾಗು ಮಾಡ್ತೀನಿ. ಹಾಲು ಸಾಗು ಬೇಯಕ್ಕಿಟ್ಟಿದ್ದೀನಿ, 3 ವಿಷಲ್ ಹಾಕ್ಸ್ಕೊತೀನಿ. ಆಮೇಲೆ ಬೆಳಗ್ಗೆ ಅವರಿಗೆ ಕಾಫಿ ಮಾಡಿಕೊಟ್ಟೆ. ಕಾಫಿ ಜೊತೆಗೆ ಒಂದು ದೋಸೆ ತಿಂದೋಗಲಿ, 6 ಗಂಟೆಗೆ ಎದ್ದೋಗ್ತಾರೆ. ದೋಸೆ ತಿಂದೋಗಲಿ ಅಂದ್ಬಿಟ್ಟು ಬಿಸಿ ಬಿಸಿ 2 ದೋಸೆ ಹಾಕ್ಕೊಟ್ಟೆ. ಅವ್ರು ತಿಂದ್ಕೊಂಡು ರೆಡಿಯಾಗಿ ಹೋದರು. ನಾನು ನಮಗೆ ದೋಸೆ ಮಾಡಿ ಇಟ್ಕೊಂಡೆ. ಒಂದು 7ರಿಂದ 8 ಆಲೂಗೆಡ್ಡೆನ 3 ವಿಷಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಫುಲ್ ಹಣ್ಣಾಗಿರೋದು 2 ಅಥವಾ 3, ದೊಡ್ಡದಾದರೆ 2, ಚಿಕ್ಕದಾದರೆ ಒಂದು 3 ಟೊಮೊಟೊ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಮಗಳಿಗೆ ಟೆಸ್ಟ್ ಇದೆ, ಫಸ್ಟ್ ಟೆಸ್ಟು. ಓದ್ಕೊತಾ ಇದ್ದಾಳೆ ಅವಳ ಪಾಡಿಗೆ ಅವಳು ಓದ್ಕೊತಾ ಇದ್ದಾಳೆ. ಬೇಗ ಅಡುಗೆ ಮಾಡಿ ಆಲೂಗೆಡ್ಡೆ 3 ವಿಷಲ್ ಆಗಿದೆ, ಹಾಕಿ ಮಾಡ್ತೀನಿ. ದಪ್ಪದೊಂದು ಈರುಳ್ಳಿ, ಜೊತೆಗೆ ಹಸಿ ಬಟಾಣಿ ಇದ್ರೆ ಸೇರಿಸ್ಕೋಬೋದು. ನಾನು ಸೇರಿಸಲ್ಲ, ಪ್ಲೈನ್ ಆಗಿ ಆಲೂ ಸಾಗು ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿಟ್ಕೊತೀನಿ. ಬಿಡಿಸಿಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಚಿಕ್ಕದಾಗಿ ಬಿಸಿಕೊಂಡು ಗ್ಯಾಸ್ ಹಚ್ಕೊತೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪಟಪಟ ಅಂತ ಸಿಡಿದಾಗ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಬರುವವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀವಿ. ಅಷ್ಟರೊಳಗಡೆ ಬೇಯಿಸಿದ ಆಲೂಗೆಡ್ಡೆನ ನೀಟಾಗಿ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ. ಸ್ವಲ್ಪ ಬಿಸಿ ನೀಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಟೊಮೊಟೊ ಹಾಕಿ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಸ್ವಲ್ಪ ಅರಿಶಿನ, ಉಪ್ಪು ಅರಿಶಿನ ಜೊತೆಗೆ ಹಾಕಿದರೆ ಸ್ವಲ್ಪ ಬೇಗ ಟೊಮೊಟೊ ಬೇಯುತ್ತೆ. ಎರಡು ನಿಮಿಷ ಮುಚ್ಚಿಡಿ, ಚೆನ್ನಾಗಿ ಬೇಯಿದೆ. ಸ್ವಲ್ಪ ಹೀಗೆ ಮಗ್ಚಿ ಮತ್ತೆ 2 ನಿಮಿಷ ಮುಚ್ಚಿಡಿ. ಮೇಲಿಂದ ಈ ಟೈಮಲ್ಲಿ ಸ್ವಲ್ಪ ಖಾರ ಪುಡಿ, ನಾನು ಹಚ್ಚ ಖಾರ ಪುಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನ ಹಾಕ್ತೀನಿ. ಸ್ವಲ್ಪ ಧನಿಯಾ ಪುಡಿ, ಚೆನ್ನಾಗಿ ಸ್ವಲ್ಪ ಇದ್ರ ಜೊತೆನೆ ಫ್ರೈ ಆಗಲಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೈ ಮಾಡುವಾಗ, ಇಲ್ಲ ಅಂದರೆ ತಳ ಒತ್ತುತ್ತೆ. ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಬೋದು, ಹಸಿ ಬಟಾಣಿ ಹಾಕೋಂಗಿದ್ರೆ. ನಾನು ಹಸಿ ಬಟಾಣಿ ಹಾಕ್ತಾ ಇಲ್ಲ, ಬರೀ ಹಾಲು ಸಾಗು ಆಗಿರೋದ್ರಿಂದ ನಾನು ಬರೀ ಆಲೂಗೆಡ್ಡೆನಲ್ಲಿ ಮಾಡ್ತೀನಿ. ಈ ಥರ ನೀಟಾಗಿ ಫ್ರೈ ಆಗಬೇಕದು, ಸ್ಮೆಲ್ ಹೋಗಬೇಕು. ಖಾರ ಪುಡಿ ಧನಿಯಾ ಪುಡಿ ಹಾಕಿರ್ತೀವಲ್ಲ ಅದು ಸ್ಮೆಲ್ಲು ಸ್ವಲ್ಪ ಲೈಟಾಗಿ ಹೋಗಿ. ಈರುಳ್ಳಿ ಎಲ್ಲ ಈ ಟೈಮಲ್ಲಿ ಟೊಮೆಟೊ ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಿಮಗೆ ಎಷ್ಟು ಗಟ್ಟಿ ತೆಳ್ಳಗೆ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕು, ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಏನಾದರೂ ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಇವಾಗ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಟಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸರ್ ಬೇಕಂದ್ರೆ ಸೇರಿಸ್ಕೋಬೋದು, ಉಪ್ಪು ಖಾರ ಸ್ವಲ್ಪ ಏನಾದರೂ ಬೇಕಂದ್ರೆ. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು
ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ರೆಡಿ, ಆಲೂ ಸಾಗು ರೆಡಿ. ನಾನು ಮಾಡೋ ರೀತಿ ರೆಡಿ. ನೀವು ಯಾವ ಥರ ಮಾಡ್ತೀರ ನಿಮಗೆ ಗೊತ್ತಿರುತ್ತೆ. ನಾನು ಸ್ವಲ್ಪ ಆಮೇಲೆ ಎಲ್ಲ ಆದ್ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ತೀನಿ, ಸ್ವಲ್ಪ ಟೇಸ್ಟ್ ಆಗಲಿ ಮಕ್ಳಿಗಲ್ವಾ, ಸ್ವಲ್ಪ ಟೇಸ್ಟ್ ಆಗಲಿ. ಚೆನ್ನಾಗಿ ಕುದಿ ಬಂದಿದೆ ಇವಾಗ. ಇವಾಗ ಸ್ವಲ್ಪ ತೆಳುವಿದೆ, ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ, ಇದೇ ಸಾಕು. ಆಮೇಲೆ ಗಟ್ಟಿಯಾಗುತ್ತೆ, ಸ್ವಲ್ಪ ಬಿಟ್ಟ ಮೇಲೆ ಆಲೂಗಡ್ಡೆ ಅಲ್ವಾ, ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ. ಇದು ಬೇಡ ಬಣ್ಣ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಆಲೂಗಡ್ಡೆ ಸಾಗು ಅಥವಾ ಕುರ್ಮ ರೆಡಿಯಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ಹನಿ, ಈ ಟೈಮಲ್ಲಿ ಒಂದೆರಡು ಹನಿ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಸರಿ ಚೆನ್ನಾಗುತ್ತೆ. ರೆಡಿ. ನಾನಿವತ್ತು ಕುರ್ಮನ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ದೋಸೆ ಹಾಕಿ ಬಿಸಿನೀರು ಕಾಯಿ ಸಾಯಿಸಿದ ಬಿಸಿನೀರು ಹಾಕ್ತೀನಿ. ಇವಾಗ ಚಳಿ ಅಲ್ವಾ, ಮಳೆ ಗಾಳಿ ಶೀತ ಆಗುತ್ತೆ ಅಂದ್ಬಿಟ್ಟು ಕಾಯಿ ಸಾರಿಸಿದ ನೀರು ಬಾಕ್ಸ್. ಅವಳು ಸ್ನಾನ ಎಲ್ಲ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ರೆಡಿಯಾಗಿ ಬಂದಳು. ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾಳೆ. ಇಲ್ಲ ಅಂದರೆ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಟಿ ವಿ ನೋಡ್ಕೊಂಡು ತಿನ್ನಲಿ ಅಂತ ನಾನು ಸುಮ್ಮನೆ ಹಾಕ್ತೀನಿ. ಇವತ್ತು ನಾನೇ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಮಗ ಇಲ್ಲ, ಅಷ್ಟು ಸ್ಕೂಲ್ ಇದಕ್ಕೆ ಅಪ್ಪನ ಜೊತೆ ಆಫೀಸಿಗೆ ಹೋಗಿದ್ದಾನೆ. ನಾನೇ ಬಿಟ್ಬಿಟ್ಟು ಬರಬೇಕು. ಅವನಿದ್ರೆ ಆರಾಮ್ಸೆ ರೆಡಿ ಮಾಡ್ಬೋದು. ಈಗ ನಾನೇ ಇವಳು ಬಿಟ್ಬಿಟ್ಟು ಬರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಆಗುತ್ತೆ. ಟರ್ಟಲ್ಸು ಯಾವಾಗ್ಲೂ ನೀರಲ್ಲೇ ಇರ್ತವೆ. ಹಾಗಾಗಿ ನೀವು ಎಲ್ಲಿಂದ ಬಂದು ನಾವು ಇವನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಟರ್ಟಲ್ಸು ಜಾಸ್ತಿ ನೀರಲ್ಲಿರುತ್ತೋ ಅಲ್ಲೇ ಇರ್ಬೇಕು. ಅದು ಕೊಳದಲ್ಲಾದ್ರೂ ಸರಿ, ನದಿಯಲ್ಲಾದ್ರೂ ಸರಿ, ಆದ್ರೆ ಬೌಲಲ್ಲ. ರಾಕಿ, ಟರ್ಟಲ್ಸ್ ಇರೋದಕ್ಕೆ ಒಂದು ಒಳ್ಳೆ ಜಾಗನ ಹುಡುಕು. ಒಂದೊಂದ್ ದಿವಸ ಬೇಗ ರೆಡಿ ಆಗ್ತಾಳೆ, ಒಂದೊಂದ್ ದಿವಸ ತುಂಬಾ ಸೋಂಬೇರಿತನ ಮಾಡ್ತಾಳೆ. ಹೋಮ್ವರ್ಕ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಆಗುತ್ತೆ. ಇವಾಗ ಬರೀ ರೀಡಿಂಗ್ ಮಾಡೋದಲ್ಲ, ಟೆಸ್ಟ್ ಇದೆ. ಈ ವರ್ಷದ ಫಸ್ಟ್ ಟೆಸ್ಟ್, FA1 ಟೆಸ್ಟ್. ಟೆಸ್ಟ್ ಇದೆ, ಅದಕ್ಕೋಸ್ಕರ ಇವಾಗ ಏನು ರೇಟಿಂಗ್ ಕೊಟ್ಟಿರಲ್ಲ. ರೇಟಿಂಗ್ ಏನು ಇರೋಲ್ಲ, ಬರೀ ಓದೋದ್ರಿಂದ ಸ್ವಲ್ಪ ಬೇಗ ಓದ್ಕೊಂಡು ಸ್ವಲ್ಪ ಬೇಗ ರೆಡಿ ಆಗ್ತಾಳೆ. ಇವಾಗ ರೈಟಿಂಗ್ ಕೊಟ್ಟರೆ ಸ್ವಲ್ಪ ನೈಟ್ ಸ್ವಲ್ಪ ಬರೆದು ಬೆಳಗ್ಗೆಗೂ ಇಟ್ಕೊಂತಾಳೆ, ಲೇಟ್ ಆಗಿಬಿಡುತ್ತೆ. ಇವಾಗ ಬರೀ ಓದ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ರೆಡಿ ಆಗ್ತಾಳೆ. ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಈ ಜಗತ್ತಲ್ಲಿ ಯಾವುದು ಇಲ್ವೇ ಇಲ್ಲ. ಬನ್ನಿ. ಬಾಕಿ ಎಲ್ಲ ಪಕ್ಷಗಳು ಈ ಟಾಟಲ್ಗಳನ್ನ
ಕಾಯ್ಬೇಕು ಅವ್ರ ಕೆರೆಗೆ ನೀರ್ ಬರೋವರೆಗೂ. ಅವಳೇ ಎಲ್ಲ ರೆಡಿ ಆಗ್ತಾಳೆ. ಚಿಂತೆ ಮಾಡ್ಬೇಡಿ, ಇನ್ಮೇಲೆ ಇವು ಎಲ್ಲಿಗೂ ಹೋಗೋದಿಲ್ಲ. ಹಾಗಿದ್ರೆ ಸರಿ, ಪಾಪಿಟ್ರೋಲ್ ಮಿಷನ್ ಶುರು ಆಗ್ಲಿ. विनादि भवेव वस्त्वमां भवोद्भवाय नमः. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 26/7/2024 ಶುಕ್ರವಾರ ಷಷ್ಠಿ. ಇವತ್ತು ಉತ್ತರಾಭಾದ್ರ ನಕ್ಷತ್ರ, ಇವತ್ತು ಆಡಿ ಶುಕ್ರವಾರ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕಾಗಲಿ ಅಥವಾ ದೇವಿಯ ಸಾನ್ನಿಧ್ಯಗಳಿಗಾಗಲಿ ಬಾಯ್ ಅಮ್ಮ. ದಿವಸ ಆಯಿತು ಫ್ರೆಂಡ್ಸ್, ಬಟ್ಟೆನೇ ಒಣಗ್ತಾ ಇಲ್ಲ. ಮನೆ ಒರೆಸುವಾಗ ಒಂದು ಸ್ವಲ್ಪ ಕಲ್ಲುಪ್ಪು, ಒಂದು ಕರ್ಪೂರ, ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮನೆ ಒರೆಸ್ತೀನಿ. ಏನಾದ್ರು ನೆಗೆಟಿವಿಟಿ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಮನೆ ಒರೆಸುವಾಗ ಇದನ್ನ ಮೂರನ್ನು ಹಾಕ್ಬಿಟ್ಟು ಮನೆ ಒರೆಸ್ತೀನಿ. ಅವಾಗ ಮನೆ ಸ್ವಲ್ಪ ಶುಭ್ರವಾದಂಗೆ ಅನಿಸುತ್ತೆ ಮನಸ್ಸಿಗೆ. ಇವತ್ತಿಗೆ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.